ಆರ್ತಿ, ಬೆಳಗ್ಗೆನೆ ಎಲ್ಲೋ ಹೊರಟಾಗಿದೆ. ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮನ ಮನೆಗೆ ಹೋಗ್ಬಿಟ್ ಬರೋಣ ಅಂತ. ಇವತ್ತಿಂದ ಮದ್ವೆ ಸಮಾರಂಭ ಎಲ್ಲ ಶುರು ಆಗಿದೆ. ನಾಂದಿ ಪೂಜೆ, ಚಪ್ರ ಪೂಜೆ ಎಲ್ಲ ಇವತ್ತಿಂದಾನೆ. ಅದಕ್ಕೆ ಹೊರಟಿದ್ದೀನತ್ತೆ. ಹೋಗ್ಬಿಟ್ ಬರ್ಲಾ? ಅಯ್ಯೋ ಆರ್ತಿ, ನಿಮ್ಮನೆಗೆ ಹೋಗಕ್ಕೆ ನೀನ್ ನನ್ ಪರ್ಮಿಷನ್ ಕೇಳ್ತಾ ಇದೀಯಾ? ನೀನ್ ಆ ಮನೆ ಮಗಳಮ್ಮ, ನೀನ್ ಯಾವಾಗ ಬೇಕಾದ್ರೂ ಹೋಗ್ಬೋದು. ಈಗ ಹೋಗ್ದೆ ಇನ್ಯಾವಾಗ ಹೋಗ್ತೀಯ ಹೇಳು? ಆಕ್ಚುಲಿ ನೀನ್ ನೆನೆನೆ ಹೋಗ್ಬೇಕಾಗಿತ್ತು. ಜನ ಜಾಸ್ತಿ ಇದ್ದಷ್ಟು ಅವ್ರಿಗೆ ಸಹಾಯ ಆಗುತ್ತೆ ಅಲ್ವಾ? ಅದು ಅಲ್ದೆ ಮದ್ವೆ ಮನೇಲಿ ಖುಷಿಯಾಗಿರ್ಬೇಕು ಅಲ್ವಾ? ಹೌದತ್ತೆ, ನಾನಿನ್ನು ಹೊರಡ್ತೀನಿ. ಆರ್ತಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅದು ನನ್ಗೆ ಯಾಕೋ ನಿನ್ ತಂಗಿ ಮದ್ವೆ ಆಗಲ್ಲ ಅಂತ ಅನಿಸ್ತಿದೆ ಆರ್ತಿ. ಸೀಕ್ರೆಟಾ? ಏನ್ ಬರ್ತಿದ್ಯಾ? ಯಾರಿಗ್ ಬರ್ತಿದ್ಯಾ ತೋರ್ಸು. ನಿಂಗೆ ಅವೆಲ್ಲ ಜುಳ ಅಲ್ಲ. ಮೊದ್ಲು ಒನ್ ವೇ ಲವ್ ಒಂದೆ, ಆಮೇಲೆ ವೀರನ್ ಭಾವನೆ ಲೈಫ್ ಒಂದೆ. ಇವಾಗ ನೋಡಿದ್ರೆ ಹಳೆ ಕಾಲದ ಹೀರೋಯಿನ್ ತರ ಕದ್ದು ಮುಚ್ಚಿ ಲೆಟರ್ ಬರೀತಿದ್ಯಲ್ಲ. ಸೈಕಲ್ ಗ್ಯಾಪ್ ಅಲ್ಲಿ ಯಾರನ್ನು ಮೇಂಟೈನ್ ಮಾಡ್ತಿಲ್ಲ ತಾನೆ? ನನ್ನ ಫೇವ್ರೆಟ್ ವ್ಯಕ್ತಿ ಒಬ್ರು ಇದ್ದಾರೆ. ನಾನು ಅವ್ರ ದೊಡ್ಡ ಫ್ಯಾನು. ಅವ್ರು ನನ್ನ ಮದ್ವೆಗೆ ಬರೋದು ನಂಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಅದಕ್ಕೆ ಮದ್ವೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿ ಲೆಟರ್ ಬರೀತಾ ಇದ್ದೀನಿ. ಓಹೋ, ಹೌದಾ? ಅಂತ ಫ್ಯಾನ್ ಮೂಮೆಂಟ್ ಬೇರೆ ಇದ್ಯಾ? ಅಲ್ಲ ಕಣೆ, ಡೈರೆಕ್ಟ್ ಆಗಿ ಹೋಗಿ ಇನ್ವೈಟ್ ಮಾಡ್ಬೋದಲ್ಲ, ಲೆಟರ್ ಎಲ್ಲ ಯಾಕೆ? ಅವರು ಅಷ್ಟು ಈಸಿಯಾಗಿ ಎಲ್ಲರೂ ಕೈಗೆ ಸಿಗೋ ವ್ಯಕ್ತಿ ಅಲ್ಲ. ಅವರು ತುಂಬಾ ಬ್ಯುಸಿ ಇರ್ತಾರೆ. ನನ್ನ ಮದ್ವೆಗೆ ಬರೋದಕ್ಕಾಗಲ್ಲ ಅಂತ ನನಗೂ ಗೊತ್ತು. ಆದ್ರೂ ಮದ್ವೆಗೆ ಇನ್ವೈಟ್ ಮಾಡ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಅದಕ್ಕೆ ಸಣ್ಣ ಸರ್ಕಸ್ ಮಾಡ್ತಾ ಇದ್ದೆ. ಬರಲ್ಲ ಅಂತ ಗೊತ್ತಿದ್ದು ಸರ್ಕಸ್ ಯಾಕೆ? ಅದ್ ಹಾಗೆ ನಿಂಗೆ ಅರ್ಥ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಹೋಗಿ ಕೆಲಸ ಮಾಡು. ಅಕ್ಕನ ಮದ್ವೆಲಾದ್ರೂ ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡು. ಒಳ್ಳೆ ಹುಡುಗ ಸಿಗ್ತಾನೆ. ನಂಗೆ ಆಲ್ರೆಡಿ ಸಿಕ್ಕಾಯ್ತು. ಆಲ್ರೆಡಿ ಸಿಕ್ಕಿದಾರ? ಹಾಗಲ್ಲ ಕಣ ಹಳೆ ಮುಕ್ಕಿ, ನಿನ್ ಬಾಯಿ ಹರಕೆಯಿಂದ ಒಳ್ಳೆ ಹುಡುಗ ಸಿಗ್ಲಿ ಅಂತ ಅಂದೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮನ್ಸಿನ ಹುಡುಗ ಕೈಗೆ ಸಿಗ್ತಾನೆ. ಇಲ್ಲ ಅಂತಂದ್ರೆ ಕಣ್ಣಿಗೆ ಮಾತ್ರ ಕಾಣಿಸ್ತಿರ್ತಾನೆ. ನಿನಗೆ ಮಾತ್ರ ಸಿಗೋದೇ ಇಲ್ಲ. ಅಯ್ಯೋ ಕೂತು ಬಿಡ್ತು ಅನ್ನು ಅಪ್ಶಕ್ನೆಲ್ಲ ಮಾತಾಡ್ಬೇಡ. ಕೆಲ್ಸ ತಾನೆ, ನಿನ್ ಕೆಲ್ಸ ನೀನ್ ಮಾಡು, ನನ್ ಕೆಲ್ಸ ನಾನ್ ಮಾಡ್ತೀನಿ. ಇನ್ನೂ ಅಷ್ಟೊಂದು ಕೆಲ್ಸಗಳಿದೆ. ಅಂದ್ರೆ ನಿನಗೆ ನಮ್ ಶಾಸ್ತ್ರಿಗಳು ಹೇಳಿರೋದ್ ನೆನ್ಪಿದೆ ಅಲ್ವಾ ಆರ್ತಿ? ಈ ಮದ್ವೆ ಆದ್ರೆ ಈ ಮನೆಗ್ ತುಂಬಾ ತೊಂದರೆ ಆಗುತ್ತೆ ಅಂತ. ಈ ಮದ್ವೆಯಿಂದ ಯಾರ ಪ್ರಾಣಕ್ಕೂ ಕಂಟಕ ಆಗದೆ ಇದ್ರೆ ಅಷ್ಟೇ ಸಾಕು. ಆರ್ತಿ, ನೀನ್ ಹುಷಾರಾಗಿರಮ್ಮ. ಸರಿ ಅತ್ತೆ, ನಾನು ಹೊರಡ್ತೀನಿ. ಅಮೂಲ್ಯ, ನಾನ್ ನಿನ್ ಮದ್ವೆ ನಿಲ್ಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅದನ್ನ ದಾಟಿ ನೀನ್ ಮುಂದುವರಿತಾ ಇದೆಯಾ ಅಲ್ವಾ? ನೀನ್ ಎಷ್ಟೇ ಮುಂದೆ ಹೋದ್ರು ಈ ಸುಹಾಸಿನಿನ ದಾಟ್ಕೊಂಡು ಹೋಗಕ್ ಆಗಲ್ಲ ಕಣೆ. ಕಾಲಿಗೆ ಕಲ್ ಕಟ್ಕೊಂಡು ನದಿ ದಾಟೋ ಪ್ರಯತ್ನ ಮಾಡ್ತಿದ್ಯಾ? ಮಾಡು. ಇವತ್ತು ನಿನ್ ಮದ್ವೆ ಚಪ್ರದ ಪೂಜೆ ಅಲ್ವಾ? ಅದೇ ಚಪ್ರದ ಕೆಳಗಡೆ ನಿನ್ ಶವದ ಅಂತಿಮ ಪೂಜೆ ಆಗ್ಬೇಕು. ಆ ರೀತಿ ಮಾಡ್ತೀನಿ.
ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಒಂದು ಇಂಪಾರ್ಟೆಂಟ್ ಕಾಲ್. ಐಲ್ ಬಿ ಬ್ಯಾಕ್. ಹಲೋ, ಸಾರಿ, ನಾನು ಇನ್ನೊಂದು 2-3 ದಿನ ಲಾಗಿನ್ ಆಗೋಕ್ಕಾಗಲ್ಲ. ನಿಮಗೆ ಗೊತ್ತಲ್ಲ ನನ್ನ ಬ್ರದರ್ ಮದುವೆ. ಹಾಂ, ಇನ್ವಿಟೇಷನ್ ಕಳಿಸಿದ್ದೀನಿ. ಹಾಗೆ ಬೇಜಾರಾಗಬೇಡಿ, ನನ್ನ ಕಡೆಯಿಂದ ಸ್ವಲ್ಪ ಡಿಲೇ ಆಯಿತು. ಇದನ್ನು ನಾನು ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಗಡಿಬಿಡಿಲಿ ಐ ಕುಡಂಟ್ ಇನ್ಫಾರ್ಮ್. ಸಾರಿ. ಅದೇನೇನು ಪೆಂಡಿಂಗ್ ವರ್ಕ್ ಇದೆ ನಾನು ಅದನ್ನು ಬಂದ ತಕ್ಷಣ ಮಾಡ್ತೀನಿ. ಶೋರ್. ಅತ್ತೆ, ಬೇಗ ಬನ್ನಿ, ಚಪ್ರ ಬೀಳ್ತಾ ಇದೆ. ಮಾವ, ಬೇಗ ಬನ್ನಿ. ಎಲ್ಲ ಇಲ್ಲ ಇದ್ರೆ ಆಗಲ್ಲ, ಎಲ್ಲ ಒಂದೊಂದು ಕಮ್ಮ ಹತ್ರ ಹೋಗಿ. ಮಾವ, ಇದನ್ನ ನಿಲ್ಸೋಕೆ ಒಂದ್ ಗಳ ಬೇಕು. ಒಂದ್ ಗಳ ಇದ್ರೆ ತನ್ನಿ. ಇಷ್ಟೊತ್ತಿಗೆ ಆಲ್ರೆಡಿ ನಾನು ಹೇಳಿರೋ ತರ ಚಪ್ರ ಬೀಳ್ಸಿರ್ತಾನೆ. ವಿಕ್ಕಿಗೆ ಒಂದು ಕಾಲ್ ಬರೋ ಹಾಗೆ ಮಾಡ್ತೀನಿ. ಅವಾಗ ಅವನು ಆಚೆ ಬರ್ತಾನೆ. ಅವಾಗ ಅವನ ತಲೆ ಮೇಲೆ ಚಪ್ರ ಬೀಳ್ಬೇಕು ಅಂತ ಹೇಳಿದ್ದೆ. ನನ್ನ ಪ್ರಕಾರ ಅವನು ಹಾಗೆ ಮಾಡಿರ್ತಾನೆ. ಆದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನಂಗೊಂದು ಕಾಲ್ ಬರ್ಬೇಕಾಗಿತ್ತಲ್ಲ. ಆರ್ತಿಗೊಂದು ಫೋನ್ ಮಾಡ್ತೀನಿ, ಅವಾಗೆಲ್ಲ ಗೊತ್ತಾಗುತ್ತೆ. ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ನಾನು ಅನ್ಕೊಂಡಿದ್ದೆಲ್ಲ ಯಾವುದು ಆಗ್ತಾ ಇಲ್ಲ. ಬೇಕು ಅಂದಾಗ್ಲೇ ನಾನು ನಂಬಿರೋರೆಲ್ಲ ನನಗೆ ಕೈ ಕೊಡ್ತಾ ಇದ್ದಾರೆ. ಅಲ್ಲಿ ಚಪ್ರ ಬಿದ್ದಿದ್ಯಾ ಇಲ್ವಾ? ಏನಾಯ್ತು?
ಲೇ ಅಮ್ಮ, ಒಂದು ಬ್ಲೌಸ್ ತರಕ್ಕೆ ಇಷ್ಟೊತ್ತೇನೆ ಎಲ್ಲಿಗಾದ್ರೂ ಹೋದ್ರೆ ಅಲ್ಲೇ ಹೋಗ್ಬಿಡ್ತೀರಾ. ಮನೇಲಿ 1,000 ಕೆಲಸ ಬಾಕಿ ಇದೆ, ನಿಮ್ಮನ್ನ ಹುಡ್ಕೋ ಕೆಲಸ ಬೇರೆ ನನ್ನ ತಲೆ ಮೇಲೆ. ಅಮ್ಮ ಯಾಕೆ ಹಿಂಗ್ ಮುಖ ಉಚ್ಕೊಂಡಿದ್ಯಾ? ಏನಾಯ್ತು? ಏನೂ ಆಗಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಎಷ್ಟು ಕೆಲಸ ಬಾಕಿ ಇದೆ, ಯಾವಾಗ ಮಾಡಿ ಮುಗಿಸ್ತೀರಾ? ನಿಮ್ಗೆ ಓಡಾಟನೇ ಜಾಸ್ತಿ ಆಗೋಯ್ತು. ಅಯ್ಯೋ ಪರಿ, ಶಾಪಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಗೊತ್ತಾ? ನಿನಗ್ ಶಾಪಿಂಗ್ ಮಾಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಿನ್ ತಲೆ ಮೇಲೆ ಮರ ಬಿದ್ರು ನಿನಗ್ ಗೊತ್ತಾಗಲ್ಲ. ಯಾಕೆ ಹೇಳೋ? ನೀವು ಅದ್ ತಗೊಳ್ಳ, ಇದು ತಗೊಳ್ಳ, ಇದು ಚೆನ್ನಾಗಿದ್ಯಾ, ಅದು ಚೆನ್ನಾಗಿದ್ಯಾ ತಗೊಳ್ಳೋದಕ್ಕಿಂತ ನೋಡೋದೇ ಜಾಸ್ತಿ ಆಗಿರುತ್ತೆ. ಇನ್ ಟೈಮ್ ಹೋಗೋದೆಲ್ಲಿ ಗೊತ್ತಾಗುತ್ತೆ? ಏ ಪರಿ, ನನಗೇನು ಬೈಬೇಡ. ಏನೇ ಬೈಯೋದಿದ್ರು ಅವಳಿಗೆ ಬೈ. ಏಯ್, ನಾನೇನೆ ಮಾಡ್ದೆ? ಏನ್ ಮಾಡಿದ್ಯಾ? ಮೇಕಪ್ ಆಕ್ಸೆಸರೀಸ್ ಅಂಗಡಿಲಿ ಕಂಡೋಗಿದ್ ಯಾರು? ನಾನಾ ನೀನಾ? ಆ ಮಾಯಿಶ್ಚರೈಸರ್ ತೋರಿಸಿ, ಫೌಂಡೇಶನ್ ತೋರಿಸಿ ಅಂತ ಹೇಳಿ ಏನನ್ನೋ ಕಾಟ ಕೊಟ್ಟಿದ್ ಯಾರು? ನಾನಾ ನೀನಾ? ಏಯ್ ಸಾಕು, ಸುಮ್ನಿರೆ. ನಾವೇನ್ ವರ್ಷಕ್ಕೊಂದ್ಸತಿ ಮದ್ವೆ ಆಗ್ತೀವ? ಜೀವನದಲ್ಲಿ ಒಂದೇ ಸತಿ ತಾನೇ ಮದ್ವೆ ಆಗೋದು. ನೀವು ಅಲ್ದೆ ಮದ್ವೆಗ್ ಬಂದವ್ರೆ ನಿನ್ನ ನೋಡ್ತಾರ, ನನ್ನ ನೋಡ್ತಾರೆ. ಅದಕ್ಕೆ ರೆಡಿ ಆಗೋದ್ ಬೇಡ್ವಾ? ಮಾಸಿದ ಗೋಡೆಗೆ ಎಷ್ಟೇ ಬಣ್ಣ ಹೊಡೆದ್ರು ಅಷ್ಟೇ, ಎಷ್ಟೇ ಆದ್ರೂ ಮುದ್ಕಿ ಶೃಂಗಾರ ಅಲ್ವಾ? ಏಯ್, ಏನೇ ಅಂದೆ? ಎಲ್ರು ನೋಡ್ತಿದ್ರೇನಂತೆ, ಕೆಲವ್ರಾದ್ರೂ ನೋಡ್ತಾರಲ್ಲ ಅಂದೆ. ಬಂದವರೆಲ್ಲ ನಿನ್ನ ನೋಡಕ್ಕೆ ಮದ್ವೆ ನಿಂದಲ್ಲ, ನಂದು. ಲೇ ದಡ್ಡಿ, ಮದ್ವೆ ಮನೇಲಿ ಯಾರಾದ್ರೂ ಮದುಮಗಳೇ ಲೈನ್ ಹೊಡಿತಾರೇನೆ? ಇಲ್ಲ ಇಲ್ಲ, ಮದ್ವೆ ಮನೇಲಿ ಮದ್ವೆ ಆಗ್ದಿರೋ ಹುಡುಗಿರ್ದೇ ದರ್ಬಾರು. ವಯ್ಯಾರ ಮಾಡ್ಕೊಂಡು ಓಡಾಡೋದಕ್ಕೆ ಮದ್ವೆ ಮನೆಗಿಂತ ಒಳ್ಳೆ ಸ್ಟೇಜ್ ಅಲ್ಲೇ ಸಿಗುತ್ತೆ. ನಾಳೆಯಿಂದ ನೀನ್ ಆಂಟಿ, ನಮ್ದೇ ದರ್ಬಾರು. ಏಯ್, ನನ್ನೇ ಆಂಟಿ ಅಂತ ನೀನ್? ಸಾಕು ನಿಲ್ಸ್ರೆ ನಿಮ್ ಕೋಳಿ ಜಗಳನ. ಅಲ್ವೇ ಅದಿತಿ, ನಾಳೆ ಮದ್ವೆ ಮಾಡ್ಕೊಂಡು ಈ ಹುಡುಗಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಅವಳ ಹತ್ರ ಜಗಳ ಆಡಕ್ ಬಿಡ್ತಿಲ್ವಲ್ಲ ನೀನು? ನಾಳೆ ಅವಳಲ್ಲಿ ಹೋದ್ಮೇಲೆ ನೀನ್ ಯಾರ ಜೊತೆ ಜಗಳ ಆಡ್ತೀಯ ಅಂತ ನಾನು ನೋಡ್ತೀನಿ. ಅಯ್ಯೋ, ಅವಳೋದ್ರೆ ಏನಮ್ಮ? ಜಗಳ ಆಡೋರ್ಗೆ ಅವರೇ ಬೇಕು ಇವರೇ ಬೇಕು ಅಂತ ಏನಿಲ್ಲ. ಅಮ್ಮ ಹೋದ್ರೆ ನನ್ ಜೊತೆ ಜಗಳ ಆಡೋದಕ್ಕೆ ಅಂಜು ಇದ್ದಾಳೆ. ಅಂಜು ಜೊತೆಗೆ ಇನ್ನ ಚೆನ್ನಾಗಿ ಜಗಳ ಮಾಡ್ತೀನಿ ನಾನು. ಏಯ್, ನನ್ ಸುದ್ದಿಗೆ ಏನಾದ್ರು ಬಂದ್ರೆ ಕೈ ಕೊಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಸಾಕು ನಿಲ್ಸ್ರೆ ನಿನ್ ಜಗಳನ, ಬಿಟ್ರೆ ಜಗಳ ಆಡ್ತಾನೆ ಇರ್ತೀರಾ. ಅಗ್ರಜ, ನಿನ್ ಮದ್ವೆಲಿ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಸೂಟ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಇದಕ್ಕೆ ನೀನೇನ್ ಹೇಳ್ತೀಯಾ? ಹೊತ್ತಿಗೊಂದು ಯಾಕೆ ಚೇಂಜ್ ಮಾಡ್ತೀಯಾ? ಯಾಕೆ ಅಗ್ರಜ, ಬೇಡವಾ? ಹೊತ್ತಿಗೊಂದು ಬೇಡ, ಗಂಟೆಗೊಂದು ಚೇಂಜ್ ಮಾಡು. ಬ್ಲೌಸ್ ಸ್ವಲ್ಪ ಹೇಗೆ ಹೊಲ್ದಿದ್ದಾನೆ ಅಂತ ನೋಡೋಣ. ಅಮ್ಮ, ಎರಡೇ ಬ್ಲೌಸ್ ಹೊಲ್ಸ್ಕೊಂಡಿದ್ಯಲ್ಲ, ಸಾಕಾ? ಅಯ್ಯೋ, ನನಗೆ ಜಾಸ್ತಿ ಬ್ಲೌಸ್ ಇಟ್ಕೊಂಡು ಎಲ್ಲಿ ಹೊರಗಡೆ ಹೋಗ್ಬೇಕಾಗಿದೆ ಹೇಳು ನೋಡೋಣ. ಹಂಗಲ್ಲಮ್ಮ, ನಿನ್ನ ಹತ್ರ 4 ಸೀರೆ ಇದೆ, ಎರಡೇ ಬ್ಲೌಸ್ ಹೊಲ್ಸ್ಕೊಂಡಿದ್ದೆ, ಹೆಂಗ್ ಮ್ಯಾನೇಜ್ ಮಾಡ್ತೀಯಾ? ಈಗ ವಿಷಯ ಗೊತ್ತಾ, ನನ್ನ ಹತ್ರ 2 ಬ್ಲೌಸ್ ಇದ್ರೆ 10 ಹೊಸ ಸೀರೆಗಳಿಗೆ ಮ್ಯಾರೇಜ್ ಮಾಡ್ಕೋಬಹುದು. ಅಯ್ಯೋ ಪರಿ, ಅದು ಮ್ಯಾರೇಜ್ ಅಲ್ಲ, ಮ್ಯಾನೇಜು. ಅದೇ. ಮದ್ವೆ ಆದ್ಮೇಲೆ ಎಷ್ಟು ಕಷ್ಟ ಇದೆ ಅಂತ ಚೆನ್ನಾಗಿ ಗೊತ್ತು ನನಗೆ. ಅಣ್ಣನ ಹಳ್ಳಿಗೆ ದೊಡ್ಡ ಸಂಭ್ರಮಕ್ಕೆ ಇಷ್ಟೊಂದು ಸೂಟ್ ಹೊಲ್ಸ್ಕೊಂತಿದ್ಯಾ? ಎಷ್ಟೋ ಕಡೆ ಎಂತೆಂಥವ್ರನ್ನೇ ಸಂಭ್ರಮದಲ್ಲಿ ಕಳಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಅನುಭವಿಸ್ತಾರ ಕಷ್ಟನ ಇನ್ಮೇಲೆ ನೀನು ಅನುಭವಿಸ್ತಾ ಇದೆಯಾ ಅಂತ ಅಂದಮೇಲೆ ನಾನು ಅದನ್ನು ಸೆಲೆಬ್ರೇಟ್ ಮಾಡಿದೆ. ಇರೋಕ್ಕಾಗತ್ತಾ? ಹಾಗಾದ್ರೆ ನೀನೀಗ ಗಂಟೆಗೊಂದು ಸೂಟೇ ಹಾಕೊಳ್ತೀಯ ಅಂತ ನಾವು. ಗಂಟೆಗೊಂದು ಸೂಟ್ ಅಂದರೆ ಚಕ್ರದಲ್ಲಿ ನಾವು 10 ಅವರ್ ಇರ್ತೀವಿ, ಅಂದರೆ ಒಂದು 10 ಸೂಟ್ ಬೇಕಾಗುತ್ತೆ. 3 ದಿನಕ್ಕೆ ಅಂದರೆ ಒಂದು 30 ಸೂಟ್ ಬೇಕಾಗುತ್ತೆ. ಒಟ್ಟಿನಲ್ಲಿ ನೀನು ನನಗೋಸ್ಕರನೇ ಒಂದು ಸಪ್ರೇಟ್ ಚೌಲ್ಟ್ರಿ ಬುಕ್ ಮಾಡಬೇಕು. ಆ್ಯಂಡ್ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಒಬ್ಬ ಕಾಸ್ಟ್ಯೂಮರ್ ಬೇರೆ ಇರಬೇಕಾಗುತ್ತೆ. ಅಗ್ರಜ, ನಾನೇನು ಸಿನಿಮಾ ಹೀರೋನ ಅಥವಾ ಮದುಮಗನ? ಆಮೇಲೆ ಚಿತ್ರದಲ್ಲಿ ನಾನೇ ತುಂಬ ಚೆನ್ನಾಗಿ ಮಿಂಚೋದು, ನನ್ನ ನೋಡಿ ಯಾವುದೋ ಹುಡುಗಿಗೆ ಹಾರ್ಟಲ್ಲಿ ಲೈಟಾಗಿ ಲವ್ ಆಗೋದು, ಆಮೇಲೆ ಅದು ನನ್ನ ಹೆಂಡತಿ ಗೊತ್ತಾಗಿ ಅವಳು ಹುರ್ಕೊಳ್ಳೋದು, ಪಾಪ ಹೆಂಗ್ಜೀವ ಅವಳಿಗೊಂದು ಬಾಳ್ ಕೊಡು ಅಂತ ನೀವು ಅನ್ನೋದು, ಇದೆಲ್ಲ ಏನು ಬೇಡ ಅಂತ ನಾನು ಹಿಮಾಲಯ ಓಡೋಗೋದು, ಇದೆಲ್ಲ ಬೇಕಾ? ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ, ನಾನು ಚೆನ್ನಾಗಿ ಕಾಣಿಸ್ತೀನಿ ಬಿಡು. ಇದನ್ನೆಲ್ಲ ಯಾಕೆ ಎತ್ತಿರ್ತಿದ್ದೀರಾ? ನಾನು ಇದನ್ನೆಲ್ಲ ಯಾವುದು ತಗೊಂಡೋಗಲ್ಲ. ಲೇ
ಯಾಕೆ ಈಗ ಅರ್ತಿದ್ಯಾ? ಏನೈತೆ ನಿಂಗೆ? ದೆವ್ವಗಿವ ಮಾಡ್ಕೊಂಡಿದ್ಯಾ ಹೆಂಗೆ? ಏಯ್, ನಿನಗೆ ಎಷ್ಟು ಸತಿ ಹೇಳೋದು ನನ್ನ ವಸ್ತು ಮುಟ್ಬೇಡ ಅಂತ? ಇದೆಲ್ಲ ಪ್ಯಾಕ್ ಮಾಡೋಕ್ಕೂ ಮುಂಚೆ ನನಗೊಂದು ಮಾತು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ. ಬೇಕಿತ್ತು ನಂಗೆ. ನೋಡು, ಏನೇ ಬೈಯೋದಿದ್ರು ಪರ್ಸನಲ್ ಅಲ್ಲಿ ಬೈಬೇಕು, ಪಬ್ಲಿಕ್ ಅಲ್ಲೆಲ್ಲ ಅಲ್ಲ. ನಾನು ಇದೆಲ್ಲ ಯಾವ್ದು ತಗೊಂಡ್ ಹೋಗಲ್ಲ. ಈ ಕೆಲಸ ಮಾಡಕ್ಕಿಂತ ಮುಂಚೆ ನಂಗೊಂದು ಮಾತು ಹೇಳ್ಬೇಕಿತ್ತು. ಅಯ್ಯೋ, ಇದ್ರಲ್ಲಿ ನೀನ್ ಕೇಳೋದೇನೇ ಇದೆ? ಇದೆಲ್ಲ ನಿಂಗೆ ಇಷ್ಟ ಆಗಿರುತ್ತಾನೆ. ನಿನ್ ಮದ್ವೆ ಆಗಿ ಹೋದ್ಮೇಲೆ ಇದನ್ನ ಯಾವ್ದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ನಾವೆಲ್ಲ ಸೇರಿ ಜೋಡಿಸ್ತಾ ಇದ್ರೆ ನಿಂಗ್ ಬಂದೆಲ್ಲ ಎತ್ತಿರ್ತಿದ್ಯಾ? ಯಾಕೋ ಪುಟ್ಟ, ಏನಾಯ್ತು? ಇಲ್ಲಮ್ಮ, ಇವಾಗ ಏನೂ ಆಗಿಲ್ಲ. ನೀವು ಹಿಂಗೆ ಪ್ಯಾಕ್ ಮಾಡ್ತಿದ್ರೆ ಖಂಡಿತ ಏನೋ ಒಂದು ಆಗುತ್ತೆ. ಅಮ್ಮ, ಏನಾಯ್ತು ಅಂತ ಸರಿಯಾಗಿ ಹೇಳ್ಬಾರ್ದ? ಮತ್ತಿನ್ನೇನಪ್ಪ, ನಾನು ಮದ್ವೆಗೆ ಹೋಗ್ತಿದ್ದೀನಿ ಅಂದ ಮಾತ್ರಕ್ಕೆ ನನ್ನ ನೆನಪುಗಳನ್ನ ನನ್ನ ಜೊತೆನೆ ಶಾಶ್ವತವಾಗಿ ಕಳ್ಸ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಲ್ವಾ? ನಾವು ಹಾಗೆ ಮಾಡ್ತೇವ ಮಗಳೇ? ಅಮ್ಮ, ಹೀಗೆಲ್ಲ ಮಾತಾಡ್ಬೇಡ ಕಣೆ. ನೋಡು, ಇದರಲ್ಲಿರೋದು ಯಾವುದು ನಿಂಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಿನ್ಗೆ ಇಷ್ಟವಾದನ್ನೇ ಕಳಿಸ್ತೀನಿ. ಆದರೆ ನಿನ್ನನ್ನು ಆ ಮನೆ ಕಳ್ಸೋಕ್ಕೋಸ್ಕರ ಇದನ್ನೆಲ್ಲ ಕೊಡ್ತಾ ಇದ್ದೀವಿ ಅಂತ ಅನ್ಕೋಬೇಡ ಕಣೆ. ಮತ್ತಿನ್ನೇನು ಹೇಳ್ಬೇಕಮ್ಮ, ಛತ್ರಕ್ಕೆ ಹೋದ್ಮೇಲೆ ಅಲ್ಲಿಂದ ಬೇದಾಗ ಮನೆಗೆ ಹೋಗೋದು ನಿಜ, ಇದೇ ಸೂಟ್ಕೋಸ್ ತಗೊಂಡು ಹೋಗೋದು ನಿಜ. ಆದರೆ ಇಲ್ಲಿರೋ ವಸ್ತುನ ಯಾವುದು ತಗೊಂಡು ಹೋಗಲ್ಲಮ್ಮ. ರೀ, ನೋಡಿ ನೋಡಿ, ಅವಳಿಗೆ ಯಾವುದನ್ನು ತೊಗೊಂಡು ಹೋಗಲ್ಲ ಅಂತ ಹೇಳ್ತಿದ್ದಾಳೆ. ನಿಮ್ಮ ಮುದ್ದಿನ ಮಗಳಲ್ವಾ, ಅದೇನು ಬೇಕು ಅಂತ ನೀವೇ ಕೇಳ್ರಿ. ಅಮ್ಮ, ಯಾಕಮ್ಮ, ಬೇರೆ ಏನಾದರೂ? ನನಗಿದು ಯಾವುದು ಬೇಡಪ್ಪ. ಬೆಳೆದಿದ್ದ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗೋ ನಾವು, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇದೇ ಮನೆ ಕಾಡ್ತಿರುತ್ತಪ್ಪ. ಇಲ್ಲಿರೋ ವಸ್ತುಗಳನ್ನೆಲ್ಲ ಅಲ್ಲಿ ತಗೊಂಡೋಗಿಟ್ಟು ಇಲ್ಲಿರೋ ಫೀಲ್ನ ಅಲ್ಲಿ ತಂದ್ಕೊಳ್ಳೋದಕ್ಕೆ ನಂಗೊಂಚೂರು ಇಷ್ಟ ಇಲ್ಲಪ್ಪ. ಇಲ್ಲಿರೋ ವಸ್ತು ಎಲ್ಲ ಇಲ್ಲೇ ಇರಬೇಕು. ಇಲ್ಲಿರೋ ವಸ್ತುನ ಅಲ್ಲಿಗೆ ತಗೊಂಡೋಗಿದ ತಕ್ಷಣ ಆ ಮನೆ ಈ ಮನೆ ಆಗೋಗಲ್ಲಪ್ಪ. ತವ್ರ ಮನೆಯಿಂದ ನಾವು ತಗೊಂಡೋಗೋದು ಬಾಗಿನನ ಉಡಿನ ಮಾತ್ರನಪ್ಪ, ನೆನಪುಗಳು ವಸ್ತುಗಳನ್ನಲ್ಲಪ್ಪ. ಇಲ್ಲಿರೋ ವಸ್ತುಗಳನ್ನೆಲ್ಲ ಇಲ್ಲಿ ಬಂದು ನೋಡೋದಕ್ಕೆ ಒಂಥರ ಚಂದನಪ್ಪ. ಪ್ಲೀಸ್ ಅಪ್ಪ, ಇಲ್ಲಿರೋ ವಸ್ತುಗಳೆಲ್ಲ ಇಲ್ಲೇ ಇರಲಿ. ಅಮ್ಮು, ನಿನ್ನ ಮನಸ್ಸಲ್ಲಿ ಈ ಥರದ ಆಲೋಚನೆಗಳೆಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೆ. ನಾನು ನಿಮ್ಗೆ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳ್ತಿಲ್ಲಮ್ಮ. ನಾನು ಈ ಮನೆಯಿಂದ ಹೋದರೂ ನನ್ನ ನೆನಪು ಇಲ್ಲಿ ಉಳಿದಿರ್ಬೇಕು ಅಂತ ಆಸೆ ಪಡ್ತಿದ್ದೀನಮ್ಮ. ನನ್ನ ಅಸ್ತಿತ್ವ ಇಲ್ಲಿ ಉಳಿದಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ನೀವು ನನಗೆ ಈಗ ಕೊಟ್ಟಿರೋದೇ ಜಾಸ್ತಿ. ಇದಕ್ಕೂ ಮೇಲೆ ನೀವೇನೇ ಕೊಡೋದಕ್ಕೆ ಬಂದರೂ ನಾನು ತಗೊಳ್ಳಲ್ಲ. ಹಾಗೇನಾದರೂ ತಗೊಂಡ್ರೆ ನಿಮ್ಮೆಲ್ಲರೂ ನೆನಪಿರೋ ವಸ್ತುನ ತಗೋತೀನಿ. ಇದರಲ್ಲಿ ನಿಮ್ಮೆಲ್ಲರೂ ನೆನಪು ಶಾಶ್ವತವಾಗಿದೆ. ಇದಿಷ್ಟು ದಿನ ನನ್ನ ಜೊತೆಗಿತ್ತು, ಈಗ ಮುಂದೆನೂ ನನ್ನ ಜೊತೆಗೇ ಇರುತ್ತೆ. ನಿಮ್ಮಂಥ ಮಕ್ಕಳನ್ನು ಪಡೆದಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ನಿಮ್ಮಂಥ ಮಕ್ಕಳ ತಂದೆ ತಾಯಿ ಅಂತ ಅನ್ನಿಸ್ಕೊಳ್ಳೋದೇ ಒಂದು ದೊಡ್ಡ ಹೆಮ್ಮೆ. ಆ ಹೆಮ್ಮೆ ಅಷ್ಟೇ ಸಹ. ಆ ಹೆಮ್ಮೆಲೆ ನಾವು ನಮ್ಮ ಬದುಕನ್ನು ಬದುಕ್ಬಿಡ್ತೀವಿ. What's wrong with you? ಏನಾಗಿದೆ ನಿನಗೆ? ಯಾಕೆ ಹೀಗೆ ಹೇಳ್ತಿದ್ಯಾ? ಹೇಳೋಣ, ನನ್ನ ನಿನ್ನಿಂದ ದೂರ ಮಾಡಲ್ಲ ಅಲ್ವಾ? ಒಂದ್ಸಲ ಯಾಚಾತುರ್ಯ ನಡೆದೋಗಿದೆ, ಮತ್ತೆ ಇದಾಗೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ಸ್ ಅಣ್ಣ.
ಇಟ್ಸ್ ಓಕೆ. ಅದು ಆಲ್ ಆಫ್ ಸಡನ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ ಇಬ್ರು? ಏನು ವಿಷಯ? ವಿಷಯ ಇದೆ ಅಗ್ರಜ. ಧ್ರುವನ್ ಮೇಲೆ ಅಟ್ಯಾಕ್ ಆಯ್ತು. ಮೊನ್ನೆ ನೋಡಿದ್ರೆ ಲಗ್ನ ಪತ್ರಿಕೆ ಸುಟ್ಟೋಯ್ತು. ಇದನ್ನೆಲ್ಲ ನೋಡಿದ್ರೆ ಯಾರೋ ನಮ್ಮ ಫ್ಯಾಮಿಲಿನ ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನಿಸ್ತಿಲ್ವಾ? ಇದರಿಂದ ಯಾರ್ದೋ ಒಂದು ಕೈವಾಡ ಇದೆ ಅಂತ ನಿನಗೆ ಡೌಟೇ ಬರ್ತಿಲ್ವಾ ಅಗ್ರಜ? ಏನ್ ಹೇಳ್ತಿದೆ ವಿಕ್ರಾಂತ್? ಲಗ್ನ ಪತ್ರಿಕೆ ಸುಟ್ಟು ಹೋಗಿದ್ದು ನಮ್ಮ ಕಣ್ಣು ಮುಂದೆ. ಅದನ್ನ ಹೊರಗಡೆ ಬಂದ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೊರಗಿನವರೆಲ್ಲ ಅಗ್ರಜ, ನಮ್ಮ ಮನೆ ಒಳಗಿನವರೇನೆ ಯಾಕೆ ಬೇಕು ಅಂತಾನೆ ಈ ಸಂಚ್ ಮಾಡಿರಬಾರ್ದು? ಅಲ್ಲ, ಇದರಿಂದ ಯಾರಿದ್ದಾರೆ, ಅವ್ರ ಉದ್ದೇಶ ಏನು ಅಂತ ನಾವ್ಯಾಕೆ ತಿಳ್ಕೋಬಾರ್ದು? ವಿಕ್ರಾಂತ್, ಧ್ರುವ, ನೆನೆ ನಡೆದಿದ್ದು ಇಟ್ಸ್ ಮಿಯರ್ ಆಕ್ಸಿಡೆಂಟ್. ಅದನ್ನ ನಾವು ಬೇರೆ ತರ ಯೋಚನೆ ಮಾಡೋದು ಬೇಡವೇ ಬೇಡ. ಸುಮ್ಮನೆ ಯಾರನ್ನ ಬ್ಲೇಮ್ ಮಾಡೋದಕ್ಕೆ ಹೋಗಿ ನಮ್ಮ ತಲೆ ನಾವೇ ಹುಳ ಬಿಟ್ಕೊಳಂಗಾಗುತ್ತೆ. ಅದು ನನಗೆ ಇಷ್ಟನೂ ಆಗೋದಿಲ್ಲ. ಅಗ್ರಜ, ವಿಷಯ ಇಷ್ಟು ಸೀರಿಯಸ್ ಆಗಿರೋದಕ್ಕೆ ನಿಮ್ ತನಕ ತಗೊಂಡ್ಬಂದಿರೋದು. ಸಿಲ್ಲಿಯಾಗೆಲ್ಲ ನಾವು ಮಾತಾಡ್ತಿಲ್ಲ. ಈ ಮನೆಯಲ್ಲಿ ನಿನಗೆ ಗೊತ್ತಿಲ್ಲದಿರೋ ಎಷ್ಟೋ ಸತ್ಯಗಳಿವೆ. ನಾವಿಷ್ಟು ದಿನ ಯಾರನ್ನ ಅಮ್ಮ ಅಮ್ಮ ಅಂತ ಕರಿತಿದ್ವೋ ಅವರೆಲ್ಲ ವಿಷಯ ನಿನಗೆ ಗೊತ್ತಾಗ ಗೊತ್ತು. ಏನ್ ಹೇಳ್ತಿದ್ಯಾ ಅಗ್ರಜ? ನಿನಗೆ ಈ ವಿಷಯ ಗೊತ್ತಾ? ಗೊತ್ತು. ಅಷ್ಟೇ ಅಲ್ಲ, ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲದಿರೋದು ಕೂಡ ನನಗೆ ಗೊತ್ತಿದೆ. ನಿಮ್ಗೆ ಇವಾಗ ಈ ವಿಚಾರ ಗೊತ್ತಾಗಿದೆ, ಅದಕ್ಕೆ ಹೇಳ್ತಿದ್ದೀರ. ನನಗೆ ವಿಚಾರ ಮೊದಲಿಂದನೂ ಗೊತ್ತು. ಅಣ್ಣ, ನಿಂಗೆ ಗೊತ್ತಿದ್ರು ನಮ್ಗೆಲ್ಲ ಯಾಕೆ ಹೇಳಿಲ್ಲ? ಅಗ್ರಜ, ನೀನ್ ಹೀಗ್ ಮಾಡ್ತೀಯ ಅಂತ ಹೇಳೋದಿಕ್ಕೆ ಅವ್ರ ಬಗ್ಗೆ ಶುರು ಮಾಡಿದ್ರೆ ಬರೀ ಮಾತಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ. ಅವ್ರ ಬಗ್ಗೆ ನಿನ್ಗೆ ಗೊತ್ತಾ ಅಂತ ಕೇಳಿದಿಲ್ಲ. ನನಗಿಂತ ಅವ್ರ ಬಗ್ಗೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾವು ಇವತ್ತು ಹೀಗಿದ್ದೀವಿ ಅಂದ್ರೆ ಅವರೇ ಕಾರಣ. ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ಪ್ರೀತಿ ಕೊಟ್ಟು ಮಮಕಾರ ಕೊಟ್ಟು ಸಾಕಿದ್ದಾರೆ ಗೊತ್ತಾ? ಅವ್ರ ಬಗ್ಗೆ ಬರೀ ಮಾತಲ್ಲಿ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ವಿಕ್ರಾಂತ್. ಶಿ ಇಸ್ ವೆರಿ ಸ್ಪೆಷಲ್ ಟು ಅಸ್. ಇನ್ಫ್ಯಾಕ್ಟ್ ಇದೇ ರೀಸನ್ ನಾನು ಅವತ್ತು ಧ್ರುವದ ಮೇಲೆ ಕೋಪ ಮಾಡ್ಕೊಂಡು ಮನೆಯಿಂದ ಆಚೆ ಹಾಕಿದ್ದೆ. ಅವ್ರ ವಿರುದ್ಧವಾಗಿ ಯಾರಾದ್ರೂ ನನ್ನ ಹತ್ರ ಸಣ್ಣ ಮಾತಾಡಿದ್ರು ಕೂಡ ನಾನು ಅದನ್ನ ಸಹಿಸೋದಿಲ್ಲ. ಅದು ನನಗೆ ಇಷ್ಟ ಕೂಡ ಆಗೋದಿಲ್ಲ. ಈ ಡೌಟ್ಸ್ಗಳೆಲ್ಲ ನನ್ನ ತಲೆಯಿಂದ ಹೊರಗಡೆ ಹಾಕಿ ಇನ್ನು ಆಗ್ಬೇಕಾಗಿರೋ ಕೆಲಸ ಸಾಕಷ್ಟಿವೆ. ಮದುವೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ.